ಹಾಯ್ ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಮೇ 22ನೇ ತಾರೀಕು ಬುಧವಾರ ತೆಗೆದಿರುವಂತಹ ವ್ಲಾಗು. ಇನ್ನು ಬೆಳಿಗ್ಗೆ 7 ಗಂಟೆಗೆ ಎದ್ದು ಇವತ್ತಿನ ಡೇನ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ನೈಟೇ ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ನನಗೆ ತಿಂಡಿ ಕೆಲಸ ಈಸಿಯಾಗುತ್ತೆ. ಇನ್ನು ಇಲ್ಲಿ ಬಂದು ರಾತ್ರಿ ಮಾಡಿರುವಂತಹ ಹುಣಸೆ ಚಿಗುರು ಸಾಂಬಾರು ಕೂಡ ಇತ್ತು. ಅದನ್ನು ಬಿಸಿಗಿಟ್ಕೊಂಡು ಇಲ್ಲಿ ಕಾಯಿಸಿಟ್ಟಿರೋ ಹಾಲು ಕೂಡ ಇತ್ತು. ಅದನ್ನು ಸೈಡ್ಗೆಲ್ಲ ಎತ್ತಿಟ್ಕೊಂಡು ಇವತ್ತಿನ ತಿಂಡಿಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಈ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫೇಸ್ಬುಕ್ ಪೇಜಲ್ಲಾದರೆ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಇಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಮುಂಚೆನೇ ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ತುಂಬಾ ಮೆತ್ತಗೆ ಬರುತ್ತೆ. ಹಾಗೆ ನಾವು ಬೇಯಿಸ್ಕೊಳ್ಬೇಕಾದ್ರೆ ಎಣ್ಣೆ ಹಾಕೋದೇ ಬೇಡ, ತುಂಬಾ ಚೆನ್ನಾಗಿ ಉಬ್ಕೊಳ್ಳುತ್ತೆ ಚಪಾತಿ ಕೂಡ. ಇನ್ನು ಇಲ್ಲಿ ನಾನು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ ನೆನ್ಕೊಳ್ಳೋದಕ್ಕೆ. ನಾನಿಲ್ಲಿ ಚಪಾತಿ ಹಿಟ್ಟು ಕಲಸೋ ಅಷ್ಟರಲ್ಲಿ ವಸಿಷ್ಠ ಕೂಡ ನಿದ್ದೆಯಿಂದ ಎದ್ದು ಬಂದ ಕಿಚನ್ಗೆ. ಹಾಗಾಗಿ ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಅವನಿಗೂ ಮೈಂಡ್ ಫ್ರೆಶ್ ಆಗುತ್ತಲ್ವ ಅಂದ್ಬಿಟ್ಟು ಅವನು ಏನೇನೋ ಹೇಳ್ತಾ ಇದ್ದ. ಹಾಗಾಗಿ ಕೇಳ್ತಾ ಇದ್ದೆ ನಾನು ಕೂಡ. ಬೆಳಗ್ಗೆ ಎದ್ದಿದ ತಕ್ಷಣವೇ ಹೊರಗಡೆ ಹೋಗೋಣ, ಅಲ್ಲಿ ಅದಿದೆ ಇದಿದೆ ಅಂತ ಕತೆ ಹೇಳ್ತಾ ಇದ್ದ. ಸರಿ ಅಂತ ಅವನ ಜೊತೆ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಅವನ್ನ ಹೊರಗಡೆ ಆಟಾಡೋಕ್ಕೆ ಕಳಿಸ್ಬಿಟ್ಟು ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಬಂದುಬಿಟ್ಟು ಕ್ಯಾರೆಟು, ಒಂದು ಮೂಲಂಗಿ ಹಾಕಿಬಿಟ್ಟು ತುರಿದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನಾನು ಚಪಾತಿ, ರೊಟ್ಟಿ, ದೋಸೆ ಈ ಥರ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು ನೈಟೇ ಅದಕ್ಕೆ ಕಾಂಬಿನೇಷನಾಗಿ ಪಲ್ಯ ಏನು ಮಾಡಬೇಕು ಅಂತ ನೈಟೇ ಆಲ್ಮೋಸ್ಟ್ ಎಲ್ಲ ಥಿಂಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಮನೆಯಲ್ಲಿ ಒಂದು 3 ಕ್ಯಾರೆಟು, ಒಂದೇ ಒಂದು ಮೂಲಂಗಿ ಇತ್ತು. ಹಾಗಾಗಿ ರಾತ್ರಿಯೇ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ. ಬೆಳಗ್ಗೆ ಈಗ ಎದ್ಬಿಟ್ಟು ಇಲ್ಲಿ ಈರುಳ್ಳಿ ಹಾಗೆ ಅದಕ್ಕೆ ಬೇಕಾಗಿರೋವಂಥದ್ದೆಲ್ಲ ಜೋಡಿಸ್ಕೊಂಡ್ರೆ ಆಯಿತು. ಬೇಗನೆ ಆಗುತ್ತೆ ಅಲ್ವಾ ಕೆಲಸ. ಹಾಗಾಗಿ ಮಕ್ಕಳಿರೋವಂಥ ಮನೇಲಿ ನಾವು ಬೆಳಗ್ಗೆ ತಿಂಡಿಗೆ, ಸಾಂಬಾರಿಗೆ ಎಲ್ಲನೂ ಮುಂಚೆನೇ ಪ್ರಿಪೇರ್ ಆಗಿದ್ರೇ ನಮಗೂ ಕೂಡ ಬೇಗನೆ ಕೆಲಸ ಆಗುತ್ತೆ. ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಟೈಮ್ ಕೂಡ ಸಿಗುತ್ತೆ. ಇನ್ನು ಇಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಇವತ್ತಿನ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಎಲೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಇದೆಲ್ಲ ಆದಮೇಲೆ ಇಲ್ಲಿ ಪಲ್ಯಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಅಂಟಿಸಿ ಒಂದು ಬಾಣಲಿನ ಇಟ್ಕೊಂಡು ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಇದೆಲ್ಲನೂ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವಿನ ಎಲೆ ಹಾಗೆ ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಇವನ್ನು ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ಆಗಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಆಗೋದೇನು ಬೇಡ ಈರುಳ್ಳಿ, ಸ್ವಲ್ಪ ಹಾಗೆ ಲೈಟಾಗಿ ಒಂದು ಅರ್ಧ ಫ್ರೈ ಆದರೆ ಸಾಕು. ಈಗ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ಒಂದು ಮೂಲಂಗಿನ ಸೇರಿಸ್ಬಿಟ್ಟು ಈ ರೀತಿ ಎಲ್ಲ ನೀಟಾಗಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಪಲ್ಯ ಮಾಡ್ಕೊಳ್ಳೋದ್ರಿಂದ. ಚಪಾತಿಗೆ ಹಾಗೆ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಅಂದರೆ ರುಚಿಗೆ ಬೇಕಾಗಿರೋಷ್ಟು, ಹಾಗೆ ಚಿಟಿಗೆ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಬಂದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಕ್ಯಾರೆಟ್ ಪಲ್ಯ ರೆಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಪಲ್ಯ
ರೆಡಿ ಆಗೋಗುತ್ತೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಚಪಾತಿ ಉಜ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಾನು ಯಾವಾಗಲೂ ಚಪಾತಿ ಉಜ್ಬೇಕಾದ್ರೆ ಮಾಮೂಲಿ ಬಂಡೆ ಮೇಲೇ ಉಜ್ಕೊಳ್ಳೋದು. ಯಾಕಂದರೆ ನನಗೆ ಈಸಿ ಆಗುತ್ತೆ ಅಲ್ಲೇ ಉಜ್ಬಿಟ್ಟು ಚಪಾತಿ ಸುಟ್ಕೊಳ್ಳೋದಕ್ಕೆ. ಹಾಗಾಗಿ ಮುಂಚೆನೇ ಸ್ವಲ್ಪ ನೀರೆಲ್ಲ ಹಾಕಿ ಒರೆಸ್ಕೊಂಡಿರ್ತೀನಿ. ಅದಾದಮೇಲೆ ಟಿಶ್ಯೂ ಪೇಪರಿಂದ ಕೂಡ ಸ್ವಲ್ಪ ಚೆನ್ನಾಗಿ ಎಲ್ಲ ಒರೆಸ್ಕೊಂಡು ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಒಮ್ಮೆ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು, ನಮಗೆ ಚಪಾತಿ ಯಾವ ಸೈಜ್ ಬೇಕೋ ಆ ಸೈಜ್ ನಾನಿಲ್ಲಿ ಉಂಡೆಗಳೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಬೇಗ ಬೇಗ ಚಪಾತಿನ ಕೂಡ ಉಜ್ಕೊತಾ ಇದ್ದೀನಿ. ನೋಡ್ಬೋದು, ನನಗೆ ಚಪಾತಿ ಉಜ್ಕೋಬೇಕಾದ್ರೆ ಈ ರೀತಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಉಜ್ಕೊಂಡ್ರೇ ಬೇಗ ಆಗುತ್ತೆ. ಕೆಲವರೆಲ್ಲ ಎಣ್ಣೆ ಎಲ್ಲ ಹಾಕಿ ಉಜ್ತಾರೆ, ಬಟ್ ನನಗೆ ಎಣ್ಣೆ ಅಷ್ಟು ಇಷ್ಟ ಆಗಲ್ಲ. ಎಣ್ಣೆ ಎಲ್ಲ ಹಾಕಿ ಉಜ್ಜೋದಕ್ಕೆ ಈ ರೀತಿ ಹಿಟ್ಟು ಹಾಕಿ ಉಜ್ಜೋದ್ರಿಂದ ಬೇಗ ಬೇಗ ಚಪಾತಿ ಕೂಡ ಆಗುತ್ತೆ. ಹಾಗೆ ನಾನು ಚಪಾತಿ ಬೇಯಿಸ್ಕೊಳ್ಬೇಕಾದ್ರೂ ಅಷ್ಟೇ ಎಣ್ಣೆ ಯೂಸ್ ಮಾಡಲ್ಲ. ನಮ್ಮ ಮನೇಲಿ ವಿತೌಟ್ ಆಯಿಲಿಂದನೇ ಚಪಾತಿ ನಾವು ಯಾವಾಗಲೂ ಬೇಯಿಸ್ಕೊಳ್ಳೋದು. ಹಾಗೆ ಬೇಯಿಸ್ಕೊಂಡ್ರೆ ಇಷ್ಟ ತಿನ್ನೋದಕ್ಕೂ ಕೂಡ. ಇನ್ನು ಇಲ್ಲಿ ಚಪಾತಿ ಎಲ್ಲ ಉಜ್ಕೊಂಡು ಇನ್ನು ಒಂದು ಕಡೆ ಚಪಾತಿಗೆ ನಾನಿಲ್ಲಿ ಬೇಯಿಸ್ಕೊಳ್ಳೋದಕ್ಕೂ ಕೂಡ ತವ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮೊದಲಿಗೆ ನಮ್ಮ ಚಿಕ್ಕ ಚಪಾತಿ ಅಂದರೆ ವಸಿಷ್ಠಂಗೆ, ಅವನಿಗೆ ನಾನು ಚಪಾತಿ, ದೋಸೆ, ಪೂರಿ ಬಿಟ್ಟು ಚಪಾತಿ, ದೋಸೆ ಈ ಥರದ್ದೆಲ್ಲನೂ ತುಪ್ಪ ಹಾಕಿ ನಾನು ಅವನಿಗೆ ಬೇಯಿಸ್ಕೊಡೋದು. ಏಕೆಂದರೆ ಇದು ತುಪ್ಪ ಹಾಕಿರೋದ್ರಿಂದ ಡೈಜೆಷನ್ನು ತುಂಬಾ ಬೇಗ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಫಸ್ಟು ನಮ್ಮ ವಸಿಷ್ಠವ್ರ ಚಪಾತಿ ರೆಡಿ ಆಗ್ತಿದೆ. ಅವನಿಗೆ ನಾನು ಚಪಾತಿ, ಪೂರಿ ಈ ಥರದ್ದೆಲ್ಲ ಜಾಸ್ತಿ ಕೊಡೋಕ್ಕಾಗಲ್ಲ. ಲಿಮಿಟಾಗಿ ಒಂದೇ ಚಪಾತಿ, ಒಂದೇ ಪೂರಿ ಕೊಡೋದು. ದೋಸೆ ಆದರೆ 1-2 ದೋಸೆ ಕೊಡ್ತೀನಿ ಅಷ್ಟೇ. ಇನ್ನು ಇಲ್ಲಿ ವಸಿಷ್ಠನ ಚಪಾತಿ ರೆಡಿ. ಅದಾದಮೇಲೆ ಇನ್ನು ಇಲ್ಲಿ ನಮಗೆ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಸ್ವಲ್ಪ ಕೂಡ ಎಣ್ಣೆ ಹಾಕಿಲ್ಲ, ಯಾವ ರೀತಿ ಉಬ್ಬುತ್ತೆ ಅಂದ್ಬಿಟ್ಟು. ನೋಡಿದ್ರಲ್ವ, ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಹಿಟ್ಟು ಕಲಿಸ್ಕೋಬೇಕಾದ್ರೆ ಕೂಡ ನೋಡಿದ್ರಿ, ನಾನು ಏನು ಕೂಡ ಹಾಕಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆಯಲ್ವ, ಸ್ಮೂತಾಗಿ ತುಂಬಾ ಮೆತ್ತಗೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಚಪಾತಿ. ಇನ್ನು ನಾನು ಎಲ್ಲ ಬೇಗ ಬೇಗ ಚಪಾತಿ ಎಲ್ಲ ಬೇಯಿಸ್ಕೊಂಡು ಈಚೆ ಹೋಗೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಕೆಲಸಕ್ಕೆ ರೆಡಿ ಆಗಿಬಿಟ್ಟು ಇವತ್ತು ದೇವ್ರ ಪೂಜೆನ ಮಾಡ್ತಾಯಿದ್ರು. ಇನ್ನು ಅವ್ರ ಪೂಜೆ ಮುಗಿಯೋಷ್ಟರಲ್ಲಿ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು. ಯಾಕಂದರೆ ಮತ್ತೆ ಅವ್ರ ಕೆಲ್ಸಕ್ಕೆ ಹೋದರೆ ವಸಿಷ್ಠನ ಹತ್ರ ಆಗಲ್ಲ ಕೆಲಸ. ಹಾಗಾಗಿ ಇನ್ನು ನಾನು ಕೂಡ ಇಲ್ಲಿ ಫ್ರೆಶ್ ಆಗಿ ಬಂದಮೇಲೆ ಇನ್ನು ಫಸ್ಟು ವಸಿಷ್ಠಂಗೂ ಹಾಗೆ ಅವ್ರ ಅಪ್ಪಂಗೆ ತಿಂಡಿ ಇಟ್ಕೊಟ್ಟೆ. ಮೈನ್ ವಸಿಷ್ಠಂಗೆ ಫಸ್ಟು ಇವತ್ತು ಅಲ್ವೂ ಲೇಟಾಗಿದೆ, 9:15 ಆಗಿಬಿಟ್ಟಿತ್ತು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ಹಾಗಾಗಿ ಅವನಿಗೆ ಚಪಾತಿ ಎಲ್ಲ ಹಾಕಿಬಿಟ್ಟು ಇನ್ನು ಮನೆಯವ್ರಿಗೂ ತಿಂಡಿ ಇಟ್ಕೊಟ್ಟು ನೆಕ್ಸ್ಟ್ ನಾನು ಕೂಡ ಇಲ್ಲಿ ತಿಂಡಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಚಪಾತಿ, ಕ್ಯಾರೆಟ್ ಪಲ್ಯ, ಹಾಗೆ ಸ್ವಲ್ಪ ಇದು ಕಡಲೆ ಬೀಜದ್ದು ಚಟ್ನಿ ನೆನ್ನೆ ಮಾಡಿದ್ದೆ. ಅದನ್ನು ನಾನು ಗಟ್ಟಿ ಚಟ್ನಿ ಹಾಗೆ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇನ್ನು ನಾನು ಕೂಡ ಇಲ್ಲಿ ತಿಂಡಿ ತಿಂತಾಯಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಹತ್ತಿರದಲ್ಲಿದ್ದೀನಿ 500 ಸಬ್ಸ್ಕ್ರೈಬರ್ಸ್ಗೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.